ಎನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ಇವತ್ತು ಸರ್ಕಾರಿ ಶಾಲೆಗಳನ್ನು KPS ಶಾಲೆಗಳನ್ನು ಶುರು ಮಾಡ್ತೀವಿ ಅಂತ ಹೇಳಿ ಕರ್ನಾಟಕ ಸರ್ಕಾರ 40,000 ಶಾಲೆಗಳನ್ನು ಮುಚ್ಚೋಕೆ ಮುಂದಾಗಿದೆ. ಇವತ್ತು ಆಲ್ ಇಂಡಿಯಾ ಸೇವ್ ಎಜುಕೇಷನ್ ಕಮಿಟಿ ಇದರ ಸೆಕ್ರೆಟರಿ ಅವರಾದ ರಾಜಶೇಖರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್, ಈ ವಿಚಾರ ಈಗ ಶಾಲೆಗಳನ್ನು ಮುಚ್ಚಬಾರ್ದು ಅಂತ ಹೇಳಿ ನೀವು ಈಗಾಗಲೇ ಪ್ರೊಟೆಸ್ಟ್ ಮಾಡಿದ್ದೀರಾ. ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಸಹಿ ಹಾಕಿ ಸರ್ಕಾರಕ್ಕೂ ಮಾತುಕತೆಗೆ ಒಂದು ಸಮಯವನ್ನು ಕೇಳಿದ್ರಿ. ಎಲ್ಲಿಗೆ ಬಂತು ಸರ್ ಈ ವಿಚಾರ? ಅಲ್ಲ, ಪ್ರಶ್ನೆ ನೋಡಿ, ಇಲ್ಲಿ ಮೊನ್ನೆ ವಿಧಾನಸಭೆಯಲ್ಲಿ ಸನ್ಮಾನ್ಯ ಶಿಕ್ಷಣ ಸಚಿವರು ಅಲ್ಲಿಯವರು ಹೇಳಿರೋದು, ನನ್ನ ರಕ್ತದ ಕಣಕಣಗಳಲ್ಲೂ ಕನ್ನಡ ಇದೆ ಅಂತ ಹೇಳಿದ್ದಾರೆ. ಭಾಳ ಭಾವೋದ್ವೇಗದಿಂದ ಮಾತಾಡಿದ್ದಾರೆ, ಕನ್ನಡ ಇದೆ ಅಂತೇಳಿ. ನಮ್ಮ ಪ್ರಶ್ನೆ ಭಾಳ ಸಂತೋಷ, ನೀವು ಅಷ್ಟು ಕನ್ನಡ ಅಭಿಮಾನ ಇದೆ ನಿಮಗೆ. ಆದರೆ ಪ್ರಶ್ನೆ, ರಕ್ತದ ಕಣಕಣಗಳಲ್ಲಿ ಕನ್ನಡ ಇದ್ದರೆ ಸಾಲದು, ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಇರಬೇಕಾಗ್ತದೆ, ಸರ್ಕಾರಿ ಶಾಲೆಗಳು ಉಳಿಬೇಕಾಗ್ತದೆ. ಅದೇ ಸದನದಲ್ಲಿ ಸನ್ಮಾನ್ಯ ಸಚಿವರು ಹೇಳ್ತಾರೆ, ಇದೆಲ್ಲ ನೋಡ್ರಿ ಕೆಲವು ಸಂಘಟನೆಗಳು, ಕೆಲವು ವ್ಯಕ್ತಿಗಳು, ತಲಾರಟ್ಟೆಗಳವರು ಇವತ್ತು ಸುಮ್ಮನೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗೆ ನಾವು ಸಚಿವರನ್ನ ಕೇಳೋಕ್ಕೆ ಇಷ್ಟಪಡ್ತೀವಿ, ಸನ್ಮಾನ್ಯ ಸಚಿವರೇ, ಇದು ನಿಮ್ಮ ಇಲಾಖೆಯ ಆದೇಶ. ಈ ಆದೇಶದ ಬಗ್ಗೆ ಏನಂತೀರಾ? KPS ಮ್ಯಾಗ್ನೆಟ್ ಶಾಲೆ ಬಂದರೆ, 700 KPS ಮ್ಯಾಗ್ನೆಟ್ ಶಾಲೆ ಬಂದರೆ ಸರಿ ಸುಮಾರು 7,000 ಸ್ಕೂಲ್ಗಳು ಮುಚ್ಚೋಗುತ್ತೆ. ಇದು ಆದೇಶ. ಇದು ಅದು ನೋಡಿ, ಅದೇ ಇನ್ನೊಂದು ಇದೆ, ಇದು ತಗೊಳ್ಳಿ. ಇದು ಮಾನ್ಯ ಸಚಿವರೇ, 38,000 ಸರ್ಕಾರಿ ಶಾಲೆಗಳು ಏನು ಮುಚ್ಚೋಗುತ್ತೆ. ಮುಚ್ಚೋ ಲಿಸ್ಟ್ ಇದು, ಮುಚ್ಚುವಂಥ ಲಿಸ್ಟ್ ನೋಡಿ ಇಲ್ಲಿದೆ. ಈಗ ಈ ಲಿಸ್ಟ್ ಬಗ್ಗೆ ಸಚಿವರು ಏನು ಹೇಳ್ತೀರಾ? ನಾವು ಸುಮ್ಮನೆ ಮಾತಾಡ್ತೀರ, ದಾಖಲೆ ಇಟ್ಕೊಂಡು ಮಾತಾಡ್ತಿದ್ದೀವಿ. ನಿಮ್ಮ ಇಲಾಖೆಯ ದಾಖಲೆಗಳಿದು. ನಾವು ಹೇಳ್ತಾರ ಸರ್ಕಾರಕ್ಕೆ, ಈ ಆದೇಶ ವಾಪಸ್ ತೊಗೊಳ್ಳಿ, ಈ ಆದೇಶ ವಾಪಸ್ ತೊಗೊಳ್ಳಿ. ನೀವು ಭಾವೋದ್ವೇಗದಿಂದ ಮಾತಾಡೋದಲ್ಲ. ನಿಮ್ಮ ಕೈಲಿ ಅಧಿಕಾರ ಇದೆ ಸ್ವಾಮಿ. ನಿಮಗೆ ತಾಕತ್ತಿದ್ರೆ ವಿಧಾನಮಂಡಲದಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ, ಒಂದೇ ಒಂದು ಸರ್ಕಾರಿ ಶಾಲೆನ ನಾವು ಮುಚ್ಚಲ್ಲ ಅಂತೇಳಿ ಹೇಳಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಘೋಷಣೆ ಮಾಡಿ, ಕನ್ನಡದ ಪರವಾಗಿ ಮಾತಾಡೋರು ನೀವು. ಆಗಿಂದ ನೀವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಿರಿ. ನೀವೊಂದು ಆದೇಶ ಮಾಡಿ, ನೀವು ಒಂದು ಸರ್ಕಾರಿ ಸ್ಕೂಲ್ ಮುಚ್ಚಲ್ಲ ಅಂತ. ಯಾಕೆ ನಾವು ಇಷ್ಟು ಭಾಳ ಬೇಸರದಿಂದ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸರ್ಕಾರಿ ಸ್ಕೂಲಿಗೆ ಬರೋ ಮಕ್ಕಳು ಯಾರು? ಎಲ್ಲ ಬಡವ್ರ ಮಕ್ಕಳು, ರೈತ ಕಾರ್ಮಿಕರ ಮಕ್ಕಳು, ಬಡವರ ಮಕ್ಕಳು, ದುರ್ಬಲ ವರ್ಗಕ್ಕೆ ಸೇರಿದಂಥ ಮಕ್ಕಳು, ಹೆಣ್ಣು ಮಕ್ಕಳು ಬರೋದು. ಇವಾಗ ಗ್ರಾಮ ಪಂಚಾಯತಿಗೆ ಒಂದು KPS ಮ್ಯಾಗ್ನೆಟ್ ಶಾಲೆ ಅಂತ ಹೇಳಿದ್ರೆ 10 ಕಿಲೋಮೀಟ್ರ್, 15 ಕಿಲೋಮೀಟ್ರ್, ಕೆಲವು ಕಡೆ 25 ಕಿಲೋಮೀಟ್ರ್ ಮಕ್ಕಳು ಬರಬೇಕು. ಹೆಂಗೆ ಬರ್ತಾರೆ ಅವರು? ಭಾಳ ದೊಡ್ಡದಿರ್ತದೆ ಗ್ರಾಮ ಪಂಚಾಯತಿ ವ್ಯಕ್ತಿ. ಕೆಲವು ಕಡೆ 20-25 ಕಿಲೋಮೀಟ್ರ್ ದೂರ ಮಕ್ಕಳು ಹೆಂಗೆ ಬರ್ತಾರೆ? ಇದೇ ಆದೇಶದಲ್ಲಿ ಹೇಳ್ತಿದ್ದಾರೆ, ನಿಮ್ಮ KPS ಮ್ಯಾಗ್ನೆಟ್ ಶಾಲೆಗೆ ಮಕ್ಕಳಿಗೆ ಬಸ್ಸೇ ಇಲ್ಲಿಂದ ಅಂತ ಹೇಳಿದ್ರೆ, ಇವ್ರು ಹೇಳ್ತಾ ಇರೋದೇನಂದರೆ ಗ್ರಾಮ ಪಂಚಾಯತಿ ಬಸ್ ವ್ಯವಸ್ಥೆ ಮಾಡಬೇಕಂತೆ. ಸಾಧ್ಯನಾ ಇದು? ಗ್ರಾಮ ಪಂಚಾಯತ್ ಅದೇ ಇಲ್ಲ, ಅದಕ್ಕೆ ದುಡ್ಡಿಲ್ಲ. ಇದು ಹೆಂಗೆ ಮಾಡ್ತಾರೆ ಅವರು? ಹೆಂಗೆ ಸಾಧ್ಯ ಅದು? ಮುಂದುವರೆದು ನೋಡಿ, ಇದೆ ಸರ್ಕಾರಿ ಆದೇಶದಲ್ಲಿ ಹೇಳ್ತಿದ್ದಾರೆ, ಸರ್ಕಾರಿ ಶಾಲೆಗಳಿಗೆ ಒಂದಷ್ಟು ಆಸ್ತಿಗಳು ಇದ್ದಾವೆ, ಅವು ಮುಂದೆ ಏನಾಗ್ತವೆ ಅಂತ ಮುಚ್ಚಿಬಿಟ್ರೆ ನೋಡಿ. ಅದಕ್ಕೆ ಸಚಿವರು ಹೇಳ್ತಿದ್ದಾರೆ, ಯಾವುದೇ ಸರ್ಕಾರಿ ಸ್ಕೂಲ್ ಬಿಲ್ಡಿಂಗ್ ಆಗಲಿ ಅಥವಾ ನೆಲ ಆಗಲಿ ನಾವು ಪಾಲು ಬೀಳಕ್ಕೆ ಬಿಡೋದಿಲ್ಲ, ಅಲ್ಲಿ ರಿಜಿಸ್ಟರ್ಡ್ ಸಂಸ್ಥೆಗಳಿಗೆ ಕೊಟ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಇವರೆಲ್ಲ ವ್ಯಾಪಾರ ಮಾಡಕ್ಕೆ ಬಂದಿದ್ದಾರೆ ಇಲ್ಲಿ. ಖಂಡಿತ ರಿಯಲ್ ಎಸ್ಟೇಟ್ ಇದೆ ಇದರಲ್ಲಿ. ಅದು ಬಿಟ್ಟರೆ ಇನ್ನೇನಿದೆ? ಸರ್ಕಾರಿ ಸ್ಕೂಲ್ ಮುಚ್ಚಿದ್ರೆ ಲಾಭ ಪಡೆಯೋರು ಯಾರು? ಅಲ್ಲಿ ಯಾರು? ಶಿಕ್ಷಣ ಸಚಿವರದೇ ಸ್ವಂತ ಶಾಲೆ ಇದೆ, ವ್ಯಾಪಾರ ಮಾಡ್ಕೊಂಡು ಅಲ್ಲಿ ಇರಲಿ, ಇಲ್ಲಿ ಯಾಕೆ ಬಂದು ವ್ಯಾಪಾರ ಮಾಡ್ತಿದ್ದಾರೆ ಅಂತ ನೀವು ಪ್ರಶ್ನಿಸಲ್ವಾ? ಅಲ್ಲ, ಪ್ರಶ್ನೆ ನೋಡಿ ಮೇಡಮ್, ಈಗ ಈ ಸರ್ಕಾರಿ ಶಾಲೆಗಳು ಈ ದುಸ್ಥಿತಿಗೆ ಯಾರು ಕಾರಣ? ವೆಸ್ಟೆಡ್ ಇಂಟ್ರೆಸ್ಟ್ಗಳು. ನಾನು ಈ ಒಂದು ಪಕ್ಷ ಅಂತ ಹೇಳ್ತಿಲ್ಲ, ಎಲ್ಲ ರಾಜಕೀಯ ಪಕ್ಷಗಳ MLAಗಳು, MP ಗಳು ಎಲ್ಲರೂ ಇವತ್ತು ಒಂದು ಸರ್ಕಾರಿ ಸ್ಕೂಲು, ಕಾಲೇಜು ಇದರ ಮಾಲೀಕರಾಗಿದ್ದಾರೆ. ಇವರೇ ವೆಸ್ಟೆಡ್ ಇಂಟ್ರೆಸ್ಟಲ್ಲಿ ಕೂತಿರೋದ್ರಿಂದ ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ದುರ್ಬಲಗೊಳಿಸಿ ಖಾಸಗಿ ಫ್ರೀ ಕೊಡ್ತಾರಾ ಸರ್ ಎಜುಕೇಷನ್? ಅವರೆಲ್ಲ 2 ಲಕ್ಷದ ಮೇಲಿದೆ ಫೀಸ್ ಅವ್ರದ್ದೆಲ್ಲ. ಅಲ್ಲಿ ಹೆಂಗೆ ದುರ್ಬಲರು ಓದೋಕ್ಕಾಗುತ್ತೆ? ಖಂಡಿತ ಆಗೋದಿಲ್ಲ. ಈಗ ನೋಡಿ, ಇಲ್ಲಿರೋ ಪಿತೂರಿ ಏನು ಅಂತ ಹೇಳಿದ್ರೆ, 2,000 ಕೋಟಿ ರೂಪಾಯಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADBಯಿಂದ ಸಾಲ ಬಂದಿದೆ. ನಾವು ಈ ಶಾಲೆಗಳನ್ನ ಮುಚ್ಚೋದಕ್ಕೆ, KPS ಮ್ಯಾಗ್ನೆಟ್ ಶಾಲೆಗಳನ್ನ ತೆಗೆದು 40,000 ಸರ್ಕಾರಿ ಶಾಲೆಗಳನ್ನು ಮುಚ್ಚೋದಕ್ಕೆ ಅಂತಲೇ ADBಯಿಂದ ಹಣ ತೊಗೊಂಡ್ಬಂದಿದ್ದಾರೆ. ಖಂಡಿತ ಈಗ ಅದೇ ಹಣದಲ್ಲಿ ಈ ಶಾಲೆಗಳನ್ನ ಎಲ್ಲ ಸೌಕರ್ಯ ಕಲ್ಪಿಸ್ಬೋದಲ್ಲ? ಖಂಡಿತ ಕಲ್ಪಿಸ್ಬೋದು. ಆದರೆ ಅದನ್ನು ಕಲ್ಪಿಸೋದಕ್ಕೆ ಅಲ್ಲಿ ADBನವ್ರು ಒಪ್ಪಲ್ಲ. ಇವ್ರು ಏನೇನು ಷರತ್ತುಗಳು ಹಾಕೊಂಬಂದವ್ರು ಗೊತ್ತಿಲ್ಲ ನಮಗೆ. ಇದು ಹಿಂದೆ 95ನೇ ಇಸ್ವಿನಲ್ಲಿ ವರ್ಲ್ಡ್ ಬ್ಯಾಂಕಿಂದ ದುಡ್ಡು ಬಂತು.
ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಷನ್ ಪ್ರೋಗ್ರಾಮ್ DPEP ಅಂತ ಶುರು ಮಾಡಿದ್ರು. ಅವಾಗೇನು ಷರತ್ತು ಹಾಕಿದ್ರು DPEP? ಷರತ್ತು ಹಾಕಿದ್ದೆ ಏನು ಅಂತ ಹೇಳಿದ್ರೆ, ನೀವು ಕಾಯಂ ಶಿಕ್ಷಕರನ್ನ ನೇಮಕ ಮಾಡ್ಕೊಬಾರ್ದು. ನಮ್ಮ ದೇಶದ ಶಿಕ್ಷಣ ಬೇರೆಯವ್ರು ನಿರ್ಧರಿಸೋದಾ? ಕಾಯಂ ಶಿಕ್ಷಕರು ಇರಬಾರ್ದು. ಈಗ ಇದು ದಯವಿಟ್ಟು ತಾವು ಪತ್ರಿಕಾ ಮಾಧ್ಯಮದವರು ನಮ್ಮ ಶಿಕ್ಷಣ ಸಚಿವರನ್ನ ಹಿಡಿದು ಕೇಳಬೇಕು, ನೀವು ಮುಖ್ಯಮಂತ್ರಿಗಳನ್ನ ಕೇಳಬೇಕು, ರಾಜ್ಯ ಸರ್ಕಾರನ ಕೇಳಬೇಕು. ಏನು ಷರತ್ತುಗಳು ಕೇಳಬೇಕು. ನೀವು ಏನು ಷರತ್ತಿಗೆ ಸಹಿಯಾಗಿ ಬಂದಿದ್ದೀರೋ ಸಮಯ ಹೇಳಿ. ಈಗ ಹೇಳಿ ಸರ್, ಈಗ ಯಾರಾದರೂ ಸಿಕ್ಕಿದೆಯಾ? ಈಗ ಏನಕ್ಕೆ ಷರತ್ತಿಗೆ ಸೈನ್ ಹಾಕಿದ್ದಾರೆ ಅನ್ನೋದು ನಮಗೆ ಸಿಕ್ಕಿರೋ ಕೊಡ್ಬೇಕು ಸರ್ಕಾರ. ಈಗ ನಾವು ಕೇಳ್ತೇವೆ, ಮಾಧ್ಯಮದವ್ರು ಕೇಳಬೇಕು. ಯಾರಾದರೂ ಒಂದು ₹100 ಇವತ್ತು ಸುಮ್ಮನೆ ಸಾಲ ಕೊಡ್ತಾರಾ? ಯಾರು ಕೊಡ್ತಾರೆ ಹೇಳಿ? ಈಗ ಆಗಿದ್ದೀನಿ, ನಾನು ಹೇಳ್ತಾ ಇರೋದಲ್ಲ. NCERTಯ ಫಾರ್ಮರ್ ಡೈರೆಕ್ಟ್ರು ಪ್ರೊಫೆಸರ್ ಕೃಷ್ಣಕುಮಾರ್ ಅವ್ರ ಲೇಖನ ಇದೆ ನೋಡಿ. ಅವ್ರು ಭಾಳ ಅಧ್ಯಯನ ಮಾಡಿ ಬರೆದವ್ರೆ. ಈ DPEPಗೆ ಏನು ಹಣ ಬಂತು ವರ್ಲ್ಡ್ ಬ್ಯಾಂಕಿಂದ, ಆ ಹಣ ಬಂದಾಗ ಆಗಿದ್ದೇನು ಅಂತ ಹೇಳಿದ್ರೆ, ಅಲ್ಲಿದ್ದ ಷರತ್ತೇನು ಅಂದರೆ ಪರ್ಮನೆಂಟ್ ಟೀಚರ್ಸನ್ನು ನೇಮಕ ಮಾಡ್ಕೊಂಬಿಡ್ರಿ. ನೆಕ್ಸ್ಟ್ ಪಾಯಿಂಟ್ ಏನು? ಮೂಲಭೂತ ಸೌಕರ್ಯಗಳನ್ನ ಕೊಡಬೇಡಿ. ಬಿಲ್ಡಿಂಗ್ ಕಟ್ಟಕ್ಕೆ ದುಡ್ಡಿದೆ. ಈಗ ನೋಡಿ, ಇದರಲ್ಲಿದೆ, ನೀವು ಇದು ಆದೇಶದಲ್ಲಿದೆ, ಬಿಲ್ಡಿಂಗ್ ಕಟ್ಟಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ, ಶಿಕ್ಷಕರ ನೇಮಕಾತಿಗೆ ದುಡ್ಡು ಕೊಡ್ತಿಲ್ಲ. ಇನ್ನೂ ಭಾಳ ಡೇಂಜರಸ್ ಏನಂತ ಹೇಳಿದ್ರೆ, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ KKRDB ಫಂಡು, ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಫಂಡ್ ಏನಿದೆ, ಆ ದುಡ್ಡನ್ನು ಬಳಸಿ ಅಲ್ಲಿ ಇವಾಗ ಸರಿಸುಮಾರು ಈ ತಕ್ಷಣಕ್ಕೆ 2,000 ಸ್ಕೂಲ್ಗಳು ಮುಚ್ಚಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ. ಅಲ್ಲಿ ಇನ್ನೂ ಯಾವ ಸಮಾನತೆ ಬಂದಿಲ್ಲ, ಅಲ್ಲೇ ಶಾಲೆ ಮುಚ್ತಾ ಇದ್ದಾರೆ. ಹೌದು ಮೇಡಮ್, ಕಲ್ಯಾಣ ಕರ್ನಾಟಕದಲ್ಲಿ 21,000 ಟೀಚರ್ಸ್ ಪೋಸ್ಟ್ ಖಾಲಿ ಇವೆ. ನೀವು ಈ ಫಂಡನ್ನು ಬಳಸಿ ಟೀಚರ್ಸ್ನ ರೆಕ್ರೂಟ್ ಮಾಡ್ತಿಲ್ಲ. ಅಲ್ಲಿ ನೀವು ಮೂಲಭೂತ ಸೌಕರ್ಯಗಳು ಕೊಡ್ತಿಲ್ಲ. ಇವ್ರು ರಿಕ್ರೂಟ್ ಮಾಡಿದ್ರೆ ಅಲ್ಲಿ ಇವ್ರಿಗೆ ಯಾರು ಲೋನ್ ಕೊಟ್ಟರು ಅವ್ರು ಇಟ್ಕೋತಾರೆ ಅಂತ. ಅವ್ರು ಲೋನ್ ಕೊಡೋದೇ ನಮ್ಮ ಪಬ್ಲಿಕ್ ಎಜುಕೇಷನ್ ಡಿಸ್ಟ್ರಾಯ್ ಮಾಡಬೇಕು ಅಂತ. ಈಗ ವಿದೇಶಿ ಸಂಸ್ಥೆಗಳಿಗೆ ಏನಕ್ಕಿದೆ ಅದು? ಈಗ ನೋಡಿ, ಈ ತಗೊಳ್ಳಿ, ಈ ಮ್ಯಾಗ್ನೆಟ್ ಸ್ಕೂಲ್ ಏನಿದೆ, ಈ ಮ್ಯಾಗ್ನೆಟ್ ಸ್ಕೂಲ್ ಕಾನ್ಸೆಪ್ಟೇನೆ ಇವ್ರು ತೊಗೊಂಬಂದಿದೆ ಅಮೇರಿಕಾಯಿಂದ. 1972ರಲ್ಲಿ ಅಮೇರಿಕಾದಲ್ಲಿ ಮ್ಯಾಗ್ನೆಟ್ ಸ್ಕೂಲ್ ಅಂತ ಪ್ರಾರಂಭ ಆಯಿತು. ಇಟ್ ಈಸ್ ಎ ಫೇಲ್ಡ್ ಮಾಡಲ್ಲು. ಫೇಲ್ಡ್ ಮಾಡಲ್ ಅಂದರೆ ನನ್ನ ಜನಸಾಮಾನ್ಯರ ದೃಷ್ಟಿಯಿಂದ ಹೇಳ್ತಾ ಇರೋದು. ಅಲ್ಲಾಗಿದ್ದೇನು ಅಂದರೆ, ಈ ಮ್ಯಾಗ್ನೆಟ್ ಸ್ಕೂಲ್ ಬಂದಮೇಲೆ ಅಮೇರಿಕಾದಲ್ಲಿ ಅದು ಡಿಸ್ಟ್ರಿಕ್ಟ್ಗೊಂದು ಸ್ಕೂಲು, ಸುತ್ತಮುತ್ತ ಹಳ್ಳಿಗಳಲ್ಲಿದ್ದಂಥ ಸಣ್ಣ ಪುಟ್ಟ ನೈಬರ್ಹುಡ್ ಸ್ಕೂಲ್ ಅಂತೀವಲ್ಲ, ಎಲ್ಲ ಸ್ಕೂಲು ಮುಚ್ಚೋಯ್ತು. ಒಂದು. ಎರಡನೇದಾಗಿದ್ದೇನು ಅಂದರೆ, ಆ ಮ್ಯಾಗ್ನೆಟ್ ಸ್ಕೂಲ್ಗೆ ಹೋಗೋರು ಯಾರು ಅಂತ ಹೇಳಿದ್ರೆ, ಹೋಗಬೇಕು ಅಂದರೆ ನೀವು ಟ್ರಾನ್ಸ್ಪೋರ್ಟ್ ಖರ್ಚು ಮಾಡಬೇಕು. ಸೊ ಉಳ್ಳವರು ಯಾರ ಹತ್ರ ದುಡ್ಡಿದೆ ಅವರು ಮ್ಯಾಗ್ನೆಟ್ ಸ್ಕೂಲ್ಗಳಿಗೆ ಹೋದರೆ ಹೊರತು, ಅಮೇರಿಕಾದಲ್ಲಿ ಕಪ್ಪು ಜನರು, ನೋಟ್ ಮಾಡ್ಕೊಳ್ಳಿ, ಕಪ್ಪು ಜನರು, ಆರ್ಥಿಕವಾಗಿ ಹಿಂದುಳಿದವರು, ರೈತ ಕಾರ್ಮಿಕರ ಮಕ್ಕಳು ಮ್ಯಾಗ್ನೆಟ್ ಸ್ಕೂಲ್ಗೆ ಹೋಗೋದು ನಿಲ್ಲಿಸಿದ್ರು. ಈಗ ಅರ್ಥ ಆಗತ್ತಲ್ಲ ನಮಗೆ. ಕೆಲವ್ರನ್ನ ಶಿಕ್ಷಣದಿಂದ ವಂಚನೆ ಮಾಡೋಕ್ಕೆ ಶುರುವಾಗಂಥ ಶಾಲೆಗಳಿವೆ. ಖಂಡಿತ. ಅದಕ್ಕೆ ಇವತ್ತೇನು ನಮ್ಮ ಅಧಿಕಾರಿಗಳು ಯಾರು ಅಮೇರಿಕಾಯಿಂದ ಇದನ್ನು, ಈ ನೀತಿನ ಕಾಪಿ ಮಾಡ್ಕೊಂಬಂದವ್ರೆ, ಕದ್ಕೊಂಬಂದಿದ್ದಾರೆ, ಅವರೇನು ಮೂರ್ಖರು ಅನ್ಕೊಂಬೇಡಿ. ಈ ಯಾರು ಈ ನೀತಿನ ರೂಪಿಸಿದ್ದಾರೆ, ಮ್ಯಾಗ್ನೆಟ್ ಶಾಲೆಯ ನೀತಿನ, KPS ಮ್ಯಾಗ್ನೆಟ್ ಶಾಲೆ, ಯಾರು ಸರ್ ಮಹಾನುಭಾವ ಇದು ರೀತಿ? ಗೊತ್ತಿಲ್ಲ ಯಾವ ಮಹಾನುಭಾವರು ಅಂತೇಳಿ, ಬಟ್ ಭಾಳ ಸ್ಪಷ್ಟವಾಗಿದೆ. ಅವರದನ್ನು ಮಾಡ್ಕೊಂಡು ಬಂದಿರೋದೇನೆ ಅಮೇರಿಕೆಯಿಂದ ಪಾಠ ಕಲ್ತವ್ರೆ. ಹೇಗೆ ನಮ್ಮಲ್ಲೂ ಈಗ ದುರ್ಬಲ ವರ್ಗಕ್ಕೆ ಮಕ್ಕಳು ಶ್ರೀಮಂತರ ಮಕ್ಕಳ ಜೊತೆ ಬೆರಿಬಾರ್ದು, ಕಲಿಬಾರ್ದು ಅಷ್ಟೇ. ಅದನ್ನು ಭಾಳ ವ್ಯವಸ್ಥಿತವಾಗಿ ಕಲ್ತ್ಕೊಂಬಂದು ಇಲ್ಲಿ ಕರ್ನಾಟಕದಲ್ಲಿ ಇದನ್ನು ಸರ್ವನಾಶ ಮಾಡಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ನೋಡಿ, ಹೆಸರು ಕೂಡ ಅಷ್ಟಮಟ್ಟು ಪ್ರಾಮಾಣಿಕವಾಗಿದ್ದಾರೆ ಪಾಪ ಇವರು. ಅದಕ್ಕೆ ಮ್ಯಾಗ್ನೆಟ್ ಅಂತಲೇ ಹೆಸರು ಕೊಟ್ಬಿಟ್ಟಿದ್ದಾರೆ. ಅದೇ ನಾವು ಅಲ್ಲಿಂದ ಕದ್ಕೊಂಬಂದಿದ್ದನೇ ಹೇಳ್ತಿದ್ದಾರೆ. KPS ಮ್ಯಾಗ್ನೆಟ್ ಅಮೇರಿಕೆಯಿಂದ ತೊಗೊಬಂದ್ಬಿಟ್ಟು ಇವಾಗ ಏನು ಮಾಡ್ತಿದ್ದಾರೆ, ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಶಿಕ್ಷಣದ ವ್ಯವಸ್ಥೆ ಏನಿದೆ, ನಮ್ಮ ನೋಡಿ, ಇದು ನಮ್ಮ ಎಲ್ಲ ಕುತುಮಲ್ ರಂಗರಾಯರು, ಕುವೆಂಪು ಅವರು, ಅಡಿಗರು, ಬೇಂದ್ರೆ ಅವರು, ಮತ್ತು H. ನರಸಿಂಹಯ್ಯ ಅವರು, ಇಂಥ ಶಿಕ್ಷಣ ತಜ್ಞರು, ಸಾಹಿತಿಗಳು, ಇವರ ಒಂದು ಕನಸಿನ ಒಂದು ನಾಡಿದು. ಇವರೆಲ್ಲರ ಒಂದು ಕೊಡುಗೆಯಿಂದಾಗಿ ಹಳ್ಳಿಗೊಂದು ಶಾಲೆ ಇದೆ. ಇವತ್ತು ನೋಡಿ, ಸರ್ಕಾರಿ ಶಾಲೆಗಳು ಇವತ್ತು ಏನೇ ಸಮಸ್ಯೆಗಳಿದ್ದರೂ ಕೂಡ 1.5 ಹಳ್ಳಿಗೆ ಒಂದು ಸರ್ಕಾರಿ ಶಾಲೆ ಇದೆ. ಆದರೆ ಖಾಸಗಿ ಶಾಲೆಗಳು 15 ಹಳ್ಳಿಗೆ ಒಂದು ಖಾಸಗಿ ಶಾಲೆ ಇರೋದು. ಮಕ್ಕಳನ್ನ ತುಂಬ್ಕೊಂಡು ಹೋಗ್ತಾರೆ ಇದರಲ್ಲಿ, ವ್ಯಾನ್ಗಳಲ್ಲಿ. ಆದರೆ ಇವತ್ತು ಇವರೇನು ಮಾಡ್ತಿದ್ದಾರೆ ಅಂದರೆ, ಈ ಭವ್ಯವಾದ ಕರ್ನಾಟಕದ ನಾಡೇನಿದೆ, ಶಾಲೆಗಳೇನಿದೆ, ಇದನ್ನು ಧ್ವಂಸ ಮಾಡೋದಕ್ಕೆ KPS ಮ್ಯಾಗ್ನೆಟ್ ಶಾಲೆ ಸ್ಕೀಮ್ ಬರ್ತಾಯಿದೆ. ಇದಕ್ಕೆ ನಾವು ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ನಾವು ಇದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ಸಮಾವೇಶ ಆಯಿತು. ಅನೇಕ ಶಿಕ್ಷಣ ತಜ್ಞರು, ಸಾಹಿತಿಗಳು, ಬರಹಗಾರರು, ಈ ನಾಡಿನ ಸಾಕ್ಷಿ ಪ್ರಜ್ಞೆ ಏನಿದೆ, ಇವರೆಲ್ಲರೂ ಬಂದರು. ಇವತ್ತು ಬಂದು ಉಗ್ರವಾಗಿ ಖಂಡಿಸೋದು. ಏನು ಮಾಡ್ತಿದೆ ಸರ್ಕಾರ? ಎಚ್ಚರಿಕೆ ಕೊಟ್ಟಿದ್ದಾರೆ ಇವತ್ತು ಸರ್ಕಾರಕ್ಕೆ. ಇದನ್ನು ನೀವು ವಾಪಸ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಉಳಿಗಾಲ ಇಲ್ಲ. ಇದು ಶಿಕ್ಷಣ ತಜ್ಞರ, ಪೋಷಕರ, ಶಿಕ್ಷಕರ ಅಭಿಪ್ರಾಯ ಆಗಿದೆ. ಈಗ
ಶಿಕ್ಷಣ ರಾಷ್ಟ್ರೀಕರಣ ಆಗಬೇಕು ಅನ್ನೋ ಹೊತ್ತಿನಲ್ಲಿ ಇದು ಮ್ಯಾಗ್ನೆಟ್ ಶಾಲೆಗಳನ್ನು ಮಾಡ್ತಾ ಇದ್ದಾರಲ್ಲ, ರಾಷ್ಟ್ರೀಕರಣ ಅನ್ನೋದು ಯಾವತ್ತೂ ಆಗೋದೇ ಇಲ್ವಾ, ಇಲ್ಲಿ ಸಾಧ್ಯವೇ ಇಲ್ವಾ ಅಂತ ಪ್ರಶ್ನೆ. ಮೇಡಮ್, ನಮ್ಮ ಅಭಿಪ್ರಾಯ ನೋಡಿ, ಶಿಕ್ಷಣದ ರಾಷ್ಟ್ರೀಕರಣ ಇದಕ್ಕೆ ಪರಿಹಾರ ಅಲ್ಲ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, ಇವತ್ತು ಒಂದು ಯಾವುದೇ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಡೆಮೋಕ್ರೆಟಿಕ್ ಪ್ರಜಾಸತ್ತಾತ್ಮಕ ಶಿಕ್ಷಣ ಬೇಕು. ಪ್ರಜಾಸತ್ತಾತ್ಮಕ ಶಿಕ್ಷಣ ಅಂದರೆ ಅದರ ಅರ್ಥವೇ ಏನು ಅಂದರೆ, ಸರ್ಕಾರದ ಜವಾಬ್ದಾರಿ ಇರೋದು ಶಿಕ್ಷಣಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಕೊಡಬೇಕು. ಶಿಕ್ಷಣದ ಆಡಳಿತ ಮತ್ತು ಸಿಲೆಬಸ್ಸು ಕರಿಕ್ಯುಲಮ್ನ ಯಾರು ನಿರ್ಧಾರ ಮಾಡಬೇಕು ಅಂದರೆ ಅದು ಶಿಕ್ಷಣ ತಜ್ಞರು, ಶಿಕ್ಷಕರು, ಪೋಷಕರ ಸಮಿತಿಗಳು ನಿರ್ಧಾರ ಮಾಡಬೇಕು. ಇದು ಪ್ರಜಾಸತ್ತಾತ್ಮಕ ಶಿಕ್ಷಣ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟ ನಡೀತಿರ್ಬೇಕಾದ್ರೆ ನಮ್ಮ ಸ್ವಾತಂತ್ರ್ಯ ಯೋಧರು ಕಟ್ಟಿದಂಥ ಒಂದು ಪರಿಕಲ್ಪನೆ ಇದೆ. ಅಂಥ ಶಾಲೆಗಳಿತ್ತು, ಈಗಲೂ ಇವೆ. ಅಂಥ ಕಾಲೇಜುಗಳಿವೆ, ಈಗಲೂ ಇವೆ. ಇದು ಶಿಕ್ಷಣ ಆಗಬೇಕು. ಅದಕ್ಕೆ ನಾವು ಕೇಳ್ತಾ ಇರೋದು, ಕೇಂದ್ರ ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಕನಿಷ್ಠ 10% ಕೊಡಬೇಕು, ರಾಜ್ಯ ಬಜೆಟ್ನಲ್ಲಿ 25% ಶಿಕ್ಷಣಕ್ಕೆ ಅಂತ ಕೊಡಬೇಕು ಅಂತ. ಕೇಂದ್ರದಲ್ಲಿ ನೋಡಿ, ಇವಾಗ ಕೊಡ್ತಾ ಇರೋದವರು 1.5%, ರಾಜ್ಯ ಸರ್ಕಾರ 10-11% ಕೊಡ್ತಿದ್ದಾರೆ. ಹೆಚ್ಚು ಇದಕ್ಕೆ ಸಂಬಳಕ್ಕೆ ಹೋಗ್ಬಿಡುತ್ತೆ. ಇದು ಪ್ರಶ್ನೆ ನೋಡಿ. ಇವಾಗ ಈ ಪ್ರಶ್ನೆ ಇತ್ತು, ಯಾಕೆ ಶಿಕ್ಷಕರನ್ನು ನೇಮಿಸ್ಕೊಳ್ಳಲ್ಲ ಅಂದರೆ ಇದು ವಿದೇಶಿ ಹುನ್ನಾರ ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ಸರ್ಕಾರದ ಉದ್ದೇಶ ನೋಡಿ, ವಿದೇಶಿ ಹುನ್ನಾರ ಜೊತೆಗೆ ಸರ್ಕಾರದ ಧೋರಣೆನೇ ಇವತ್ತು ಎಲ್ಲ ಕಾರ್ಪೊರೇಟ್ ಮನೆತನದ ಪರವಾಗಿದೆ ಇದು. ಅದಕ್ಕೆ ನೋಡಿ, ಈ ಶಾಲೆಗಳನ್ನು ಮುಚ್ಚುವ ನೀತಿ ಕೇಂದ್ರ ಸರ್ಕಾರದ್ದು, ಅಂದರೆ BJP ತಂದಿರೋದು. ರಾಜ್ಯ ಸರ್ಕಾರ ನಾವು NEPಗೆ ವಿರುದ್ಧ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತಾರೆ. ಸ್ಟೇಟ್ ಎಜುಕೇಷನ್ ಪಾಲಿಸಿ ರಿಪೋರ್ಟು ಸಬ್ಮಿಟ್ ಮಾಡಿದ್ದಾರೆ. ಇವತ್ತಿಗೂ ಸ್ಟೇಟ್ ಎಜುಕೇಷನ್ ಪಾಲಿಸಿನ ಬಹಿರಂಗಗೊಳಿಸಿಲ್ಲ ಅವರು. ಪಬ್ಲಿಕ್ ಡಿಬೇಟಿಗೆ ಅದನ್ನು ಬಿಡ್ತಾ ಇಲ್ಲ. ಅರೆ, ಇವಾಗ ಜನಗಳಿಗೆ ಮಾತಾಡ್ತಾ ನಾವು NEP ವಿರುದ್ಧ ಅಂತಾರೆ. ವಾಸ್ತವವಾಗಿ NEPನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ. ಇದು ದುರಂತ. ಇದು ಯಾಕೆ ಮಾಡ್ತಿದ್ದಾರೆ ಅಂದರೆ, ಎಲ್ಲ ಸರ್ಕಾರಗಳು ಇವತ್ತು, ಎಲ್ಲ ಪಕ್ಷಗಳು ಕೂಡ ಇವತ್ತು ಶಿಕ್ಷಣದ ವ್ಯಾಪಾರದ ಪರವಾಗಿದ್ದಾರೆ, ಆರೋಗ್ಯದ ವ್ಯಾಪಾರದ ಪರವಾಗಿದ್ದಾರೆ, ಕೃಷಿಯ ವ್ಯಾಪಾರದ ಪರವಾಗಿದ್ದಾರೆ. ಇವೆಲ್ಲವನ್ನೂ ಕೂಡ ಇವತ್ತು ಕೃಷಿ ಜಮೀನನ್ನು ಕಿತ್ಕೊಳ್ಳೋಕ್ಕೂ ಹೊರಟಿದ್ದಾರೆ. ಅದೇ ಆಗ್ತಾ ಇರೋದು ಇವತ್ತು. ಇದು 3 ಕ್ಷೇತ್ರ ಭಾಳ ಇಂಪಾರ್ಟೆಂಟ್ ಇವತ್ತು: ಶಿಕ್ಷಣ, ಆರೋಗ್ಯ, ಕೃಷಿ. 3 ಕೂಡ ಧ್ವಂಸ ಮಾಡಿಬಿಟ್ಟು ಎಲ್ಲ ಕಾರ್ಪೊರೇಟ್ ಮನೆತನಗಳಿಗೆ ಇದನ್ನೆಲ್ಲ ಕೂಡ ದಾರೆ ಏರೇ ಕೊಟ್ಟಿದ್ದಾರೆ. ಈ KPS ಮ್ಯಾಗ್ನೆಟ್ ಅದೇ ಹೇಳಿದ್ದಾರೆ. ಈಗ ಹೇಳಿರೋದೇನು ಅಂದರೆ, ಮುಂದೆ KPS ಮ್ಯಾಗ್ನೆಟ್ಗಳು ಸ್ಕೂಲ್ಗಳನ್ನು ಔಟ್ಸೋರ್ಸ್ ಮಾಡ್ತೀವಿ ಹೇಳಿದ್ದಾರೆ. ಇದನ್ನು ನೆಕ್ಸ್ಟು ನಿಮಗೆ ಬೇಕೇ ಹೌದು, KPS ಮ್ಯಾಗ್ನೆಟ್ ಸ್ಕೂಲ್ಗಳನ್ನ ಔಟ್ಸೋರ್ಸ್ ಮಾಡ್ತಾರೆ. ಆ ಸ್ಕೂಲ್ಗಳಿಗೆ ಬೇಕಾಗಿರೋ ಹಣಕಾಸನ್ನು ನೀವೇ ಸಂಗ್ರಹ ಮಾಡ್ಕೊಳ್ಳಿ ಅಂದರೆ ಫೀಸ್ಗಳು ದುಬಾರಿ ಆಗ್ತದೆ. ಕೊನೆಗೆ ಇದು ಮೂಲಭೂತ ಹಕ್ಕಲ್ವಾ ಶಿಕ್ಷಣ ಕೊಡೋದ್ರ ಸರ್ಕಾರದ? ಖಂಡಿತ. ಶಿಕ್ಷಣ, ಆರೋಗ್ಯ ಜನಗಳ ಮೂಲಭೂತ ಹಕ್ಕು, ಸರ್ಕಾರದ ಪ್ರೈಮ್ ರೆಸ್ಪಾನ್ಸಿಬಿಲಿಟಿ. ಸಂವಿಧಾನಾತ್ಮಕವಾಗಿ ಸರ್ಕಾರದ ಬಹುಮುಖ್ಯ ಜವಾಬ್ದಾರಿ, ಸಂವಿಧಾನದ ಜವಾಬ್ದಾರಿ ಅಂದರೆ ಶಿಕ್ಷಣ, ಆರೋಗ್ಯ ಕೊಡೋದು. ಅದು ಎರಡನ್ನೂ ಕೂಡ ವ್ಯಾಪಾರ ಮಾಡಕ್ಕೆ ನಿಂತಿದ್ದಾರೆ ಇವಾಗ ಇವರು. ಇದು ರಾಜ್ಯ ಸರ್ಕಾರ ಮಾಡ್ತಾರೆ. ನಿಮಗೆ ಮಾತಾಡೋಕ್ಕೆ ಟೈಮ್ ಕೊಡ್ತೀವಿ ಅಂತ ಹೇಳಿದರು ಲಾಸ್ಟ್ ಟೈಮ್ ಇಲ್ಲಿ ಬೆಂಗಳೂರಿನಲ್ಲಿ ಏನು ವಿಧಾನಸಭೆಯಲ್ಲಿ ಅಧಿವೇಶನ ನಡೆಯುವಾಗ ನಿಮಗೆ ಟೈಮ್ ಕೊಟ್ರಾ? ಎಲ್ಲಿ ಕೊಡ್ತಾರೆ ನೋಡಿ. ಇವೆಲ್ಲ ಕರೆದು ಮಾತಾಡಬೇಕಲ್ಲ. ಈಗ ಇಷ್ಟು ಜನ ಶಿಕ್ಷಣ ತಜ್ಞರು, ಸಾಹಿತಿಗಳು ಬರೆದು ಕೇಳಬೇಕಲ್ಲ. ಅವರು ನಮ್ಮನ್ನು ಕೇಳಲ್ಲ. ಅವರು ಕೇಳೋದು ಯಾರನ್ನ ತಡೆದೆ ಕೆಲವು ದೊಡ್ಡ ದೊಡ್ಡ ಅಧಿಕಾರಿಗಳು, ಕಾರ್ಪೊರೇಟ್ ಮನೆತನಗಳನ್ನ ಕೇಳ್ತಾರೆ. ಅವ್ರ ಪರವಾಗಿ ಮಾತಾಡೋರು ಅವ್ರನ್ನ ಕೇಳ್ತಾರೆ. ಅವ್ರು ಕೇಳಿದಾಗ ಅವ್ರು ಅಮೇರಿಕಾದ ಮಾಡೆಲ್ ತೊಗೊಂಬಂದು ತೋರಿಸ್ತಾರೆ. ಹಿಂಗೆ ಮಾಡಿ ಸರ್, ಹಿಂಗೆ ಮಾಡಿದ್ರೆ ಧ್ವಂಸ ಆಗತ್ತೆ. ಧ್ವಂಸ ಮಾಡೋದು ಹೆಂಗೆ ಅಂತ ಅವ್ರು ಹೇಳ್ಕೊಡ್ತಾರೆ, ಧ್ವಂಸ ಮಾಡ್ತಿದ್ದಾರೆ. ಈಗೇನು ಕರ್ನಾಟಕ ಮ್ಯಾಗ್ನೆಟ್ ಶಾಲೆ ಅಂದಿದೆಲ್ಲ, ಇದು ಅಮೆರಿಕದಿಂದ ಬಂತಲ್ಲ, ಅಮೆರಿಕದಲ್ಲಿ ಮ್ಯಾಗ್ನೆಟ್ ಶಾಲೆಗಳು ಉಳಿದಿವೆಯಾ ಇಲ್ವಾ? ಅವ್ರು ಸರಿ ಮಾಡ್ಕೊಂಡಿದ್ದಾರೆ? ಅಮೇರಿಕದ ಮ್ಯಾಗ್ನೆಟ್ ಶಾಲೆಗಳು ಸಂಪೂರ್ಣ ವಿಫಲ ಆಗಿದೆ. ನಾನು ಹೇಳಿದ್ನಲ್ಲ, ಆ ಮ್ಯಾಗ್ನೆಟ್ ಶಾಲೆಗಳು ಯಾರು ಹೋಗ್ತಾರೆ ಅಂತ ಹೇಳಿದ್ರೆ, ಕಪ್ಪು ಜನರು ಹೋಗೋದಿಲ್ಲ, ಆರ್ಥಿಕವಾಗಿ ಹಿಂದುಳಿದವರು ಹೋಗೋದಿಲ್ಲ, ರೈತ ಕಾರ್ಮಿಕರ ಮಕ್ಕಳು ಹೋಗಲ್ಲ. ಯಾಕೆ ಅಂದರೆ, ನೀವು ಮ್ಯಾಗ್ನೆಟ್ ಶಾಲೆಗೆ ಹೋಗಬೇಕು ಅಂದರೆ ಟ್ರಾನ್ಸ್ಪೋರ್ಟ್ ಖರ್ಚು ವಿಪರೀತ. ಬಸ್ಸುಗಳು ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಸಾವಿರಾರು ರೂಪಾಯಿ ಚೆಲ್ಲಬೇಕು. ಬಡವರು ಹೋಗೋಕ್ಕಾಗಲ್ಲ. ಹಾಗಾಗಿ ಆ ಶಾಲೆಗಳೆಲ್ಲ ಶ್ರೀಮಂತರ ಶಾಲೆಗಳಾಗಿವೆ, ಈಗಲೂ ಇದ್ದಾವೆ. ಇದು ನಾನು ಹೇಳೋದೆಲ್ಲ ಇಂಟರ್ನೆಟ್ಟಲ್ಲಿ ಹೋಗಿ ಹುಡುಕಿದ್ರೆ ಎಲ್ರಿಗೂ ಸಿಗ್ತದೆ ಸತ್ಯ. ಇದು ಈಗ ಸರ್ಕಾರ ಇಷ್ಟೊಂದೆಲ್ಲ ಒಂದು ಶಿಕ್ಷಣ ತಜ್ಞರು, ಚಿಂತಕರು ಹೇಳ್ತಾ ಇದ್ರು, ಇದ್ರ ಧೋರಣೆ ಈಗ ಅವರು ಲೋನ್ ತೆಗೆದುಕೊಂಬಂದ್ಬಿಟ್ಟಿದ್ದಾರೆ. ಈ ಲೋನನ್ನು ಸರಿಯಾಗಿ ಅವ್ರು ಹೇಳ್ದಂಗೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ಅವರು ಅದನ್ನು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅವರು ಯಾವ ಒಂದು ಸೂತ್ರಕ್ಕೆ ಬರ್ತಾರೆ ಅಂತ ತಮಗನ್ಸುತ್ತೆ? ಅಲ್ಲ, ಪ್ರಶ್ನೆ ಇಲ್ಲಿ ಲೋನೇ ಶುದ್ಧ ಅನವಶ್ಯಕ. ಏಕೆ, ನೀವು ಎಲ್ಲರೂ ಕೂಡ ಎಜುಕೇಷನ್ ಸೆಸ್ ಕೊಡ್ತಾ ಇದ್ದೀವಿ, ಎಜುಕೇಷನ್ಗೋಸ್ಕರ ತೆರಿಗೆ ಕೊಡ್ತಾ ಇದ್ದೀವಿ. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿ ಲಕ್ಷಾಂತರ ಕೋಟಿ ಕೊಳಿತ ಬಿದ್ದಿವೆ. ದುಡ್ಡಿದೆ, ರಾಜ್ಯದಲ್ಲೂ ದುಡ್ಡಿದೆ. ಇವ್ರದ್ದು ಬೇಳೆ ಬೇಯಿಸ್ಲಿಕ್ಕೆ ಲೋನ್ ತರ್ತಾ ಇದ್ದಾರೆ ಇಲ್ಲಿ.
ಅದು ನಮಗೆ ಗೊತ್ತಿಲ್ಲ. ನೀವು ಅವ್ರನ್ನೇ ಹಿಡಿದು ಕೇಳಬೇಕು, ಯಾತಕ್ಕೋಸ್ಕರ ಈ ಒಪ್ಪಂದಗಳು ಮಾಡ್ಕೋತಿದ್ದೀರಾ, ಏನು ಉದ್ದೇಶ, ನಿಮ್ದು ಏನು ಹುನ್ನಾರ ಅಂತ. ಬೇರೆ ಬೇರೆ ಏನೇನೋ ಅವ್ರದ್ದು ಉದ್ದೇಶಗಳಿರ್ತವೆ. ಪ್ರಶ್ನೆ ನೋಡಿ, ಇಲ್ಲಿ ಇವತ್ತು ಭಾಳ ಸ್ಪಷ್ಟವಾಗಿದೆ. ಇವತ್ತು ಯಾವುದೇ ರಾಜಕೀಯ ಪಕ್ಷ ಆಗಲಿ, ಕೇಂದ್ರದಲ್ಲಾಗಲಿ, ರಾಜ್ಯದಲ್ಲಾಗಲಿ, ಸರ್ಕಾರಗಳೇನಿದೆ ಇವತ್ತು ಇವ್ರ ಉದ್ದೇಶನೇ ಶಿಕ್ಷಣ ಆರೋಗ್ಯನ ಸಂಪೂರ್ಣ ವ್ಯಾಪಾರ ಮಾಡಬೇಕು, ಬಡವ್ರ ಕೈಗೆ ಎಟಕಿಸಬಾರ್ದು, ಸಾಮಾನ್ಯ ಜನರು ಶಿಕ್ಷಣದಿಂದ ಜ್ಞಾನದಿಂದ ವಂಚಿತರನ್ನಾಗಿ ಮಾಡಿ ಅವ್ರನ್ನ ಅಜ್ಞಾನದ ಗಾಢಾಂಧಕಾರದಲ್ಲಿ ತಳ್ಳೋದು ಇವರು ಹುನ್ನಾರ ಆಗಿದೆ. ಈಗ ಸರ್, ಇದನ್ನ ಇವರು ದೊಡ್ಡ ಮಟ್ಟದಲ್ಲಿ ಎಲ್ಲ ಯಾರು ಇವತ್ತು ನಾವು ಆರಿಸಿ ಕಳಿಸಿದೀವಲ್ಲ ಅವರನ್ನೇ ಕಾಲು ಹಿಡಿದು ಕೇಳೋಂಥ ಸ್ಥಿತಿ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಫೈನಲ್ ಉತ್ತರ ಹೇಗೆ ಕಂಡ್ಕೋಬೇಕಾಗುತ್ತೆ? ತಾವು ತಜ್ಞರಾಗಿ ಏನು ಹೇಳ್ತೀರಾ? ಇದಕ್ಕೆ ಉತ್ತರ ನೋಡಿ, ನಮ್ಮ ಹಳ್ಳಿಯಲ್ಲಿ ಜನಗಳು ಹೇಳ್ತಿದ್ದಾರೆ, ಈ ಶಾಲೆ ನಮ್ಮ ಶಾಲೆ, ನಾವು ಜೀವ ಕೊಡ್ತೀವಿ, ಸ್ಕೂಲ್ ಮುಚ್ಚಕ್ಕೆ ಬಿಡಲ್ಲ. ಹೋರಾಟ ನಡೀತಿದೆ ಈಗ ಚನ್ನಪಟ್ಟಣದಲ್ಲಿ, ರಾಯಚೂರಿನಲ್ಲಿ, ಗುಲ್ಬರ್ಗದಲ್ಲಿ, ಧಾರವಾಡದಲ್ಲಿ, ಬೆಳಗಾಂನಲ್ಲಿ, ಬಾಗಲಕೋಟ್ನಲ್ಲಿ, ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಬೆಂಗಳೂರಿನಲ್ಲಿ ಎಲ್ಲ ಕಡೆ ಇಂಥ ಹೋರಾಟಗಳು ನಡೀತಾ ಇದೆ. ನಾವು ಜನ ಸಮಿತಿಗಳನ್ನ ರಚನೆ ಮಾಡಿ ಸೇವ್ ಪಬ್ಲಿಕ್ ಎಜುಕೇಷನ್, ಸಾರ್ವಜನಿಕ ಶಿಕ್ಷಣ ಉಳಿಸಿ ಅಂತೇಳಿ ಹೋರಾಟಗಳು ನಡೀತಿದೆ. ನಮ್ಮ ಜನ ಈ ಶಾಲೆಗಳನ್ನ ಕಾಪಾಡ್ತಾರೆ. ಇದು ರಾಜಶೇಖರ್ ಅವರ ಮಾತು. ನಮ್ಮ ಸರ್ಕಾರ ಯಾವುದು ಶಿಕ್ಷಣವನ್ನು ಕೊಡಬೇಕಾಗಿತ್ತೋ ಆ ಶಿಕ್ಷಣವನ್ನು ಇವತ್ತು ವ್ಯಾಪಾರೀಕರಣ ಮಾಡಕ್ಕೆ ಹೊರಟಿದ್ದಾರೆ. ನೀವು ವ್ಯಾಪಾರ ಮಾಡಬೇಕಂದ್ರೆ ಮೊದಲು ರಾಜಕಾರಣ ಬಿಡಿ, ಬರೀ ವ್ಯಾಪಾರ ಮಾಡ್ಕೊಂಡಿರಿ. ಅದು ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಅಥವಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆಗಿರ್ಬೋದು. ನಮಗೆ ವ್ಯಾಪಾರಸ್ಥರು ಬೇಡ, ಸೇವೆ ಮಾಡುವ ರಾಜಕಾರಣಿಗಳು ಬೇಕು ಅಂತ ಈ ದೇಶದ ಜನ, ಈ ರಾಜ್ಯದ ಜನ ಹೇಳ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.